ಕುಶಾಲನಗರದ ಗೊಂದಿಬಸವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 91 ವಿದ್ಯಾರ್ಥಿಗಳಿಗೆ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಜಿಬಿ ಜಗದೀಶ್ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಜಿಬಿ ಜಗದೀಶ್, ಕ್ಷೇತ್ರದ ಶಾಸಕ ಮಂತರ್ಗೌಡ ಕಳೆದೆರಡು ವರ್ಷದ ಅವಧಿಯಲ್ಲಿ 1,500 ಕೋಟಿಗೂ ಅಧಿಕ ಅನುದಾನ ಒದಗಿಸಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ. ಗೊಂದಿಬಸವನಹಳ್ಳಿ ಗ್ರಾಮದ ಅಭಿವೃದ್ಧಿಗೆ 2.5 ಕೋಟಿ ಅನುದಾನ ಒದಗಿಸಿರುವುದು ಹೆಮ್ಮೆಯ ವಿಚಾರ ಎಂದರು. ಮುಂದೆಯೂ ಕೂಡ ಶಾಸಕರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದರು. ಇವತ್ತು ಏನು ಈ ಪುಸ್ತಕ ವಿತರಣೆ ಮಾಡೋಕ್ಕೆ ಏನಕ್ಕೋಸ್ಕರ ಅಂದರೆ 2 ವರ್ಷದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ MLA ಆದವರು 2,000 ಕೋಟಿ ಅನುದಾನ ತಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರನ ತುಂಬ ಅಭಿವೃದ್ಧಿ ಮುನ್ನೆಲೆಯಲ್ಲಿ ತಗೊಂಡೋಗ್ತಾ ಇದ್ದಾರೆ. ಅದೇ ಖುಷಿಗೋಸ್ಕರ ಇವತ್ತು ನಮ್ಮ ಮಕ್ಕಳಿಗೋಸ್ಕರ ಸ್ಕೂಲ್ ಬುಕ್ನ ಕೊಟ್ಟು ಅವರು ಇನ್ನೂ ಅವರು ಮಾಡೋವಂಥ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಅವ್ರು ಏನೇ ಕೆಲಸ ಮಾಡಿದ್ರು ಈ 2 ವರ್ಷದಲ್ಲಿ ಈ ಸಾಧನೆ ಸಣ್ಣ ಸಾಧನೆ ಅಲ್ಲ. ನಾವು 25-30 ವರ್ಷದಿಂದ ನೋಡಿ ಇಷ್ಟುವರೆಗೆ ಆ ಥರ ಯಾವುದೂ ಕೆಲಸ ಆಗಿದ್ದಿಲ್ಲ. ಹೇಳ್ಬೇಕು ಅಂದರೆ ನಮ್ಮೂರಿಗೇನೆ ಈ ಗೊಂದಿಬಸವನಹಳ್ಳಿ ಗ್ರಾಮಕ್ಕೆ 2.5 ಕೋಟಿ ರೂಪಾಯಿನ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಿ ಉದ್ಘಾಟನೆ ಮಾಡಿ ಬರಬೇಕಿತ್ತು ಇಲ್ಲಿಗೆ MLA ಅವರು, ಆದರೂ ಅವರೇನೋ ಕಾರಣಾಂತರದಿಂದ ಸುರ್ತಾಗೇನೋ ಕೆಲಸ ಐತೆ ಅಂದ್ಬಿಟ್ಟು ಹೋದ್ರು. ಅದರಿಂದ ಅವರ ಆತ್ಮಕ್ಕೆ ಈ ವೇಳೆ STMC ಉಪಾಧ್ಯಕ್ಷೆ ರೂಪಾ, ಸದಸ್ಯರಾದ ನವೀನ್, ರಾಜೇಶ್ವರಿ, ನೇತ್ರಾವತಿ, ಮಾಜಿ ಜನಪ್ರತಿನಿಧಿಗಳಾದ MN ಕೃಷ್ಣಪ್ಪ, MK ಉಸ್ಮಾನ್, ಶಾಲಾ ಮುಖ್ಯ ಶಿಕ್ಷಕಿ ಜಲಜಾಕ್ಷಿ ಸೇರಿದಂತೆ ಶಿಕ್ಷಕ ವೃಂದ ಹಾಜರಿದ್ದರು.